ಶಿರಾ ನಗರದ ಐತಿಹಾಸಿಕ ಹಾಗೂ ಸುಪ್ರಸಿದ್ಧ ಸೂಫಿ ಸಂತ ಹಜರತ್ ಮಲ್ಲಿಕ್ ರೆಹಾನ್ ಪಾಷಾ ಅವರ 375ನೇ ವರ್ಷದ ಉರುಸ್ ಮಹೋತ್ಸವವು ಅತ್ಯಂತ ಸಡಗರದಿಂದ ನಡೆಯಲಿದ್ದು, ಈ ಕುರಿತು ಸಂಜಯ್ ಜಯಚಂದ್ರ ಹಾಗೂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಹಾರುಗೆರೆ ಮಹೇಶ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಉರುಸ್ ಅಂಗವಾಗಿ ನಗರದಲ್ಲಿ ವೈವಿಧ್ಯಮಯ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಗಂಧೋತ್ಸವ ದಿನಾಂಕ 12/1/2026 ಸೋಮವಾರದಂದು ಅದ್ದೂರಿಯಾಗಿ ಜರುಗಲಿದೆ. HMRPA ಗ್ರೂಪ್ ಟ್ರಸ್ಟ್ ವತಿಯಿಂದ ಉರುಸ್ ಸಂಭ್ರಮದ ಪ್ರಯುಕ್ತ ಕ್ರೀಡಾಭಿಮಾನಿಗಳಿಗೆ ಬೃಹತ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 9/1/2026 ರಿಂದ 14/1/2026 ಸತತವಾಗಿ ಕಬಡ್ಡಿ, ಕುಸ್ತಿ, ವಾಲಿಬಾಲ್, ಕ್ರಿಕೆಟ್ ಸ್ಪರ್ಧೆಗಳು ನಡೆಯಲಿವೆ. ತಾಲೂಕಿನ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಈ ಸಂಭ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಜಯಚಂದ್ರ ಹಾಗೂ ಹಾರುಗೆರೆ ಮಹೇಶ್ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ HMRP ಗ್ರೂಪ್ ಪಿ ಅಜ್ಮತುಲ್ಲಾ ಖಾನ್, ಬುಕ್ಕಾಪಟ್ಟಣ ಬಾಬು, ಹಬೀಬ್ ಖಾನ್, ಸೈಯದ್ ಮಹಬೂಬ್, ಜೆಕೆ ಹೋಟೆಲ್ ಅಪ್ರೋಸ್, RPC ದಾದು, ZMS ನವಾಜ್, ಸೈಯದ್ ಕೈಫ್, ಖಾಜಾ, ಸಲ್ಮಾನ್ ಖಾನ್, ಇಮ್ರಾನ್, ಫರೀದ್ ಉಲ್ಲಾ ಖಾನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. 375ನೇ ಉರುಸ್ ಸಮಾರಂಭಕ್ಕೆ ಒಂದು ಪೂರ್ವಭಾವಿಯಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು, ಎಲ್ರಿಗೂ ತಿಳಿ ಹೇಳಬೇಕು ಅಂತ ಹೇಳಿ ನನ್ನನ್ನು ಕರೆಸ್ಕೊಂಡಿದ್ರಿ. ಹಜರತ್ ಮಲ್ಲಿಕ್ ರೆಹಮಾನ್ ಪಾಷಾ ಈ ದರ್ಗಾದಲ್ಲಿ ಏನು ಈ 375ನೇ ಉರುಸ್ ಸಮಾರಂಭ ನಡೀತಿದೆ, ಅದ್ದೂರಿಯಾಗಿ ನಡಿಬೇಕು ಅಂತ ಹೇಳಿ. ಇದು ವಿಶೇಷತೆ ಏನಂದ್ರೆ ಕ್ರೀಡೆಗೆ ಆದ್ಯತೆ ಕೊಟ್ಕೊಂಡು ಇವತ್ತಿನ ದಿನ ಇದು ಉರುಸ್ ಸಮಾರಂಭವನ್ನು ಮಾಡ್ತಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಕುಸ್ತಿ, ಎಲ್ರಿಗೂ ಈ ಹಿಂದೆಯಿಂದ ಬಂದಿರೋ ಕುಸ್ತಿ ಪಟುಗಳು, ಎಲ್ಲ ಹೊರಗಡೆಯಿಂದ ಬರ್ತಿರುವಂಥ ಕುಸ್ತಿಪಟುಗಳು ಬಂದು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಅದನ್ನ ಎಲ್ಲರೂ ಬಂದು ನೋಡಬೇಕು, ನೀವು ಕೂಡ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಕರೆಸಿ ಇವತ್ತಿನ ದಿನ ನಿಮ್ಮ ಮುಂದೆ ಹೇಳ್ತಿದ್ದೆ. ಹಾಗೇನೆ ಕ್ರಿಕೆಟ್ ಆಗಲಿ, ಮತ್ತೆ ಕಬಡ್ಡಿ, ಮತ್ತಿನ್ನೇನಿದೆ ವಾಲಿಬಾಲ್ ಟೂರ್ನಮೆಂಟ್ಗಳು ನಡೆಯೋದಿದೆ. ಅದ್ದೂರಿಯಾಗಿ ಇದು ನಡೀಲಿ, ಎಲ್ರಿಗೂ ಶುಭವಾಗ್ಲಿ. ಹಾಗೇನೆ ಇದನ್ನು ಆಯೋಜಿಸಿರುವಂತ ನಮ್ಮ ಎಲ್ಲ ಆಯೋಜಕರಿಗೂ ಕೂಡ ನಾನು HMRPA ಗ್ರೂಪ್ ವತಿಯಿಂದ ಏನು ಆಯೋಜನೆ ಆಗ್ತಾ ಇದೆ ಅವ್ರಿಗೆಲ್ರಿಗೂ ಕೂಡ ಶುಭವಾಗ್ಲಿ. ಅತ್ಯಂತ ಉನ್ನತ ಮಟ್ಟದಲ್ಲಿ ಇದು ಯಶಸ್ಸನ್ನ ಕಾಣ್ಲಿ. ಸರ್ವರಿಗೂ ನಾನು ಸ್ವಾಗತವನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಜರತ್ ಮಲ್ಲಿಕ್ ರೆಹಾನ್ ಪಾಷಾ ದರ್ಗಾ ಶಿರಾ ಇವರ ವತಿಯಿಂದ 375ನೇ ಉರುಸ್ ಈ ಒಂದು ಸಮಾರಂಭದ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಎಲ್ಲ ನಮ್ಮ ಸ್ನೇಹಿತರು, ಅಣ್ಣತಮ್ಮದಿರು, ಎಲ್ಲ ಮುಸಲ್ಮಾನ್ ಬಾಂಧವರು ಬರೋ 9ನೇ ತಾರೀಕು ಪುರುಷರ ಮುಕ್ತ ವಾಲಿಬಾಲ್ ಪಂದ್ಯಾವಳಿ ಮತ್ತು ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ 10ನೇ ತಾರೀಕು ಮತ್ತು 10, 11. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ HMRPA ಗ್ರೂಪ್ಸ್ನ ಶಿರಾದವರ ಒಂದು ಸಹಕಾರದೊಂದಿಗೆ ಪುರುಷರ ಕ್ರಿಕೆಟ್ ಪಂದ್ಯಾವಳಿ ಬೇರೆ ಇದೆ. ಇವತ್ತು ಎಲ್ಲರನ್ನು ಹತ್ರ ಮಾಡ್ತಕ್ಕಂತಹ ಒಂದು ಕ್ರೀಡೆನೇ ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಸಮುದಾಯದವರು, ಎಲ್ಲ ವರ್ಗದವ್ರು ಇವತ್ತು ಪ್ರೀತಿಯ ಒಂದು ಒಮ್ಮತವಾಗಿ ಒಂದು ಒಗ್ಗಟ್ಟಿನಿಂದ ತಗೊಂಡೋಗ್ತಕ್ಕಂಥದ್ದು ಅಂತಂದ್ರೆ ಕ್ರೀಡೆ. ಆದುದರಿಂದ ಇವತ್ತು ಇಂತಹ ಒಂದು ಕ್ರೀಡಾ ಪಂದ್ಯಾವಳಿಗಳು ಅತಿ ಹೆಚ್ಚು ಆಗ್ಬೇಕಾಗ್ತದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ನಿಮಗೆ ಒಂದು ಶುಭಾಶಯವನ್ನು ಕೋರಿ ಮತ್ತು ನಿಮಗೆ ಒಂದು ಸ್ಫೂರ್ತಿ ತುಂಬೋದಕ್ಕೆ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ TB ಜಯಚಂದ್ರ ಸಾಹೇಬ್ರ ಒಬ್ಬರ ಹಿರಿಯ ಪುತ್ರರಾದಂಥ ಸಂಜಯ್ ಜಯಚಂದ್ರ ಅವರು ಸಹ ಇವತ್ತು ಇಡೀ ಶಿರಾ ಕ್ಷೇತ್ರದಾದ್ಯಂತ ಇವತ್ತೊಂದು ಸಂಘಟನೆಯನ್ನು ಮಾಡ್ತಾ ನೋಡಿ. ಈಗಾಗಲೇ ನಾವೆಲ್ಲಿ ಚಿಕ್ಕನಹಳ್ಳಿ ಬಿಟ್ಟು ಆಚೆ ಹೋಗಿದ್ವಿ. ನೀವು ಫೋನ್ ಮಾಡ್ತಿದ್ದಂಗೆ, ಮಜರ್ ಅವ್ರು ಫೋನ್ ಮಾಡ್ತಿದ್ದಂಗೆ, ಇಲ್ಲ ಹುಡುಗರು ಕಾಯ್ತಿದ್ದಾರೆ ಅಂತ ಹೇಳಿ, ನಾವು ಅಲ್ಗೂ ಏನೋ ಇಲ್ಲ ನಾ ಇನ್ನು ಲೇಟ್ ಮುಂದಕ್ಕೆ ಬಂದ್ಬಿಟ್ಟಿದ್ವಿ ಅಂತ, ಇಲ್ಲಪ್ಪ ವಾಪಸ್ ಹೋಗೋಣ ಅಂತೇಳಿ ಬಂದಿದ್ದಾರೆ. ನಿಜವಾಗ್ಲೂ ಇಂತಹ ಒಬ್ಬ ನಾಯಕರ ಒಂದು ನಿಜವಾಗ್ಲೂ ಬಂದಿದ್ದಾರೆ, ಅದಕ್ಕೆ ನಾವು ಖುಷಿ ಪಡ್ಬೇಕಾಗ್ತದೆ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಒಂದು TB ಜಯಚಂದ್ರ ಸಾಹೇಬ್ರು ಇವತ್ತು ಜಾತ್ಯತೀತವಾಗಿ ಮತ್ತು
ಎಲ್ಲ ಸರ್ವ ಧರ್ಮಗಳನ್ನ ಇವತ್ತು ಸಮನಾಗಿ ತಗೊಂಡೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ವರ್ಗದವ್ರಿಗೂ ಸಹ ಒಂದು ಶಾಂತಿಯುತವಾಗಿ ಒಂದು ಬಾಳ್ವೆ ಮಾಡೋದಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲೂ ಸಹ ಅವರ ಒಂದು ಆಡಳಿತ ನಮಗೆ ಸಹಕಾರಿಯಾಗಿದೆ. ಅದೇ ನಿಟ್ಟಿನಲ್ಲಿ ಅವರ ಸುಪುತ್ರರು ಸಹ ಇವತ್ತು ಇಡೀ ಕ್ಷೇತ್ರದಾದ್ಯಂತ ಅವ್ರು ಏನು ಹೆಜ್ಜೆ ಹಾಕಿ ಅವ್ರು ಯಾವ ರೀತಿ ನಮ್ಗೆ ಇಲ್ಲಿ ತನಕ ನೋಡ್ಕೊಂಡು ಅದೇ ರೀತಿಯಲ್ಲಿ ಅವರೂ ಸಹ, ಅದರಲ್ಲೂ ಸಹ ಯುವಕರು ಅಂತಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಆದ್ರಿಂದ ನೀವೆಲ್ಲರೂ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಅಣ್ಣವರು ಸಹ ಸದಾಕಾಲ ನಿಮ್ ಜೊತೆಲಿ ಇರ್ತಾರೆ. ನಾವು ಇವತ್ತು ಇಷ್ಟೊತ್ತಲ್ಲಿ ಇವತ್ತು ಈ ಒಂದು ಪಂದ್ಯಾವಳಿ ನಿಜವಾಗ್ಲೂ ಇವತ್ತು ಇದಕ್ಕೊಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ವಿಶೇಷವಾಗಿ ನೀವೆಲ್ಲ ಯುವಕರು ನಿಂತಿದ್ದೀರಿ. ನಿಜವಾಗಿ ಆಟಗಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಮತ್ತು ಅಲ್ಲಿ ಏನು ತೀರ್ಪುಗಾರರು ಇರ್ತಾರೆ ಅವರ ಒಂದು ತೀರ್ಪೇ ಅಂತಿಮವಾಗಿರ್ತದೆ. ದಯಮಾಡಿ ಅಂತಹ ಸಂದರ್ಭದಲ್ಲೂ ಕ್ರೀಡೆ ಒಂದು ಖುಷಿ ಇಟ್ಕೊಂಡು ಆಮೇಲೆ ನಿಮ್ಮ ಆಟದಲ್ಲಿ ನಮ್ಮ ಪ್ರದರ್ಶನ ತೋರ್ಬೇಕು. ಬಿಟ್ರೆ ಯಾರು ಗೆಲ್ತಾರೋ ಅವ್ರ ನಾವು ಪ್ರಶಂಸನೆ ಮಾಡ್ಬೇಕಾಗ್ತದೆ, ಒಪ್ಕೋಬೇಕಾಗ್ತದೆ. ಕ್ರಿಕೆಟ್ ಆಗಿರ್ಬೋದು, ಇವತ್ತು ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಕುಸ್ತಿ ಪಂದ್ಯಾವಳಿನೂ ಇದೆ. ಇವತ್ತು ಹೊರಗಡೆಯಿಂದನೂ ಸಹ ಕುಸ್ತಿಪಟುಗಳು ಬರ್ತಾರೆ. ಇವತ್ತು ಒಂದು ನಿಜವಾಗಿ ಇವತ್ತು ನನ್ನ ಇಂತಹ ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡೋದು ಅಂತ ಹೇಳಿದ್ರೆ ಅದು ಹುಡುಗಾಟದ ಮಾತಲ್ಲ. ಪಾಪ ನೀವು ಸುಮಾರು ಈಗ ಸಮಯ ಈಗಾಗಲೇ 10:30 ಆಗಿದೆ. ಇಂತಹ ಸಂದರ್ಭದಲ್ಲೂ ಇವತ್ತು ನಮ್ಮ ನಾಯಕರಿಗೆ ಅವಸರ ಕಾದು ಇವತ್ತು ನಿಮ್ಗೆಲ್ಲರಿಗೂ ಒಂದು ಶುಭವಾಗ್ಲಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ರೀತಿಯ ಒಂದು ಪಂದ್ಯಾವಳಿಗಳು, ಪಂದ್ಯಾವಳಿಗಳು ಅತಿ ಹೆಚ್ಚಿನದಾಗಿ ನಡಿಬೇಕಾಗ್ತದೆ. ಆಗ ನಡೆದಾಗ ಮಾತ್ರನೇ ನಾವೆಲ್ಲರೂ ಸಹ ಒಗ್ಗೂಡೋದಕ್ಕೊಂದು ಕಾರಣ ಆಗ್ತದೆ. ಅತಿ ಹೆಚ್ಚಿನದಾಗಿ ನೀವೆಲ್ಲರೂ ಸಹ, ಅದರಲ್ಲೂ ಸಹ ಹೊರಗಡೆಯಿಂದನೂ ಸಹ ಬರ್ತಾರೆ ಅಂತ ಹೇಳಿದ್ರು. ಹೊರಗಡೆಯಿಂದನೂ ಸಹ ಒಂದು ತಂಡಗಳು ಬರ್ತದೆ. ಬಂದಂತಹ ಸಂದರ್ಭದಲ್ಲಿ ಇವತ್ತು ಅದರಲ್ಲೂ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮ ಶಿರಾದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಬರ್ತಾರೆ. ಅವ್ರಿಗೆ ಇನ್ನೊಂದು ಬೇಕಾದ ರೀತಿಯಲ್ಲೂ ಸಹ ಎಲ್ಲಾ ರೀತಿಯಲ್ಲೂ ನೀವು ಹೊರಗಡೆಯಿಂದ ಬಂದವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ, ಮತ್ತೆ ಈ ಒಂದು ಕ್ರೀಡಾ ಪಂದ್ಯಾವಳಿ ಏನು ಆಯೋಜನೆ ಮಾಡಿದ್ರೆ ಮುಖ್ಯವಾಗಿದ್ದು ಆಯೋಜಕರು ಯಾರಿದ್ದಾರೆ ಇವತ್ತು ಇದರಲ್ಲಿ ಬರೀ 4 ಜನ ಮೊಬೈಲ್ ನಂಬರ್ ಹಾಕಿದ್ರೆ ಅಷ್ಟು ಬಿಟ್ರೆ ಅಜ್ಮತುಲ್ಲಾ ಖಾನ್ ಅವ್ರು ಇರ್ಬೋದು. ಇನ್ನು ಯಾರ್ಯಾರು ನೀವು ಆಯೋಜಕರು ಯಾರ್ಯಾರು ಇದ್ರಿ, ಅಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಿಮ್ಗೆಲ್ಲ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಟ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವತ್ತು ಇಲ್ಲಿ ಆಡಿರ್ತಕ್ಕಂಥ ಯುವಕರು ನೀವು ಯಾರಾದ್ರೂ ರಾಜ್ಯ ಮಟ್ಟಕ್ಕೋ ಅಂತಾರಾಷ್ಟ್ರೀಯ ಮಟ್ಟಕ್ಕೋ ಬೆಳೆಯೋ ನಿಟ್ಟಿನಲ್ಲಿ ನಿಮ್ಗೊಂದು ಅಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಆದ್ರಿಂದ ನಮ್ಮನ್ನೆಲ್ಲ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾನು ಇವತ್ತು ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಮ್ಮ ಸಂಜಯ್ ಜಯಚಂದ್ರ ಸರ್ ಅವರು ಇವತ್ತೇನು ನಿಮ್ ಜೊತೆಲಿ ಇವತ್ತು ಕೂತಿದ್ದಾರೆ, ಇವತ್ತು ನಿಮ್ಗೋಸ್ಕರ ಬಂದಿದ್ದಾರೆ. ಇವರ ಜೊತೆಲಿ ಒಂದು ನಿಕಟ ಸಂಪರ್ಕ ಇಟ್ಕೊಂಡು ನಿಮ್ಮ ಒಂದು ಏನೇ ಸಮಸ್ಯೆಗಳಿರ್ಬೋದು, ಇವತ್ತು ಕ್ರೀಡೆ ಆದ್ಮೇಲೆಲ್ಲ ನಿಮ್ಮ ಒಂದು ಸ್ಥಳೀಯ ಸಮಸ್ಯೆಗಳು ಏನ್ ಬರ್ತದೆ, ನಿಮ್ಮ ಒಂದು ಸ್ಥಳೀಯ ಮುಖಂಡರ ಜೊತೆಲಿ ಅವರ ಒಂದು ಜೊತೆಲಿ ಇಟ್ಕೊಂಡು ನಮ್ಮ ನಾಯಕರ ಜೊತೆಲಿ ನಿಮ್ಮ ಏನೇ ಸಮಸ್ಯೆಗಳು ಕುಂದುಕೊರತೆಗಳಿದ್ರು ಬನ್ನಿ, ಕೆಲಸ ಮಾಡೋಣ, ನಾವೆಲ್ಲ ಜೊತೆಲಿರೋಣ, ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಬಾಳೋಣ. ಮತ್ತು ಈಗೆಲ್ಲ ಏನ್ ಇವತ್ತು ಒಂದು ಕ್ರೀಡೆ ಆಯೋಜನೆ ಮಾಡಿದ್ರೆ ನಿಮ್ಮೆಲ್ರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಒಳ್ಳೇದ್ ಮಾಡ್ಲಿ. ಆ ಪರಮಾತ್ಮ ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಗೆ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಪಂದ್ಯಾವಳಿಗೆ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ನಮ್ಮ ಸಮಾರಂಭಕ್ಕೆ ಆಗಮಿಸಿರುವ ಸಂಜಯ್ ಜಯಚಂದ್ರ ಸಾಹೇಬರು, ಮಹೇಶ್ ಸಾರ್, ಮಂಜಣ್ಣ, ಅಫ್ರೋಜ್, ಅಜ್ಮತುಲ್ಲಾ, ಸೈಯದ್ ಮಹಬೂಬ್ ಪಾಷಾ, ನವಾಜ್ ಪಾಷಾ, ಹಬೀಬ್ ಖಾನ್, ಇಮ್ರಾನ್ ಖಾನ್, ಖಾಜಾ, ಸಲ್ಮಾನ್ ಖಾನ್ ಇವರಿಗೆಲ್ಲ HMRPA ವತಿಯಿಂದ ಧನ್ಯವಾದಗಳು. ಮತ್ತು ನಿಮ್ಮ ವೇಳೆಯನ್ನು ತೆಗೆದು ಈ ಸಮಾರಂಭಕ್ಕೆ ಸಂಜಯ್ ಜಯಚಂದ್ರ ಸಾಹೇಬರಿಗೆ ನಮ್ಮ ಕಮಿಟಿಯಿಂದ ವಂದನೆಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತೀವಿ. ಮಹೇಶ್ ಬಾಬುಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಮಂಜಣ್ಣ ಅವ್ರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಎಲ್ರಿಗೂ ನಮಸ್ಕಾರ ತಿಳಿಸಿ ಈ ದಿವಸ ಈ ಸಮಾರಂಭಕ್ಕೆ ಆಗಿಸಿರೋ ನಮಗೆ ಕಮಿಟಿಯಿಂದ ಮತ್ತೆ ಒಂದು ಸಾರಿ ಧನ್ಯವಾದ ಹೇಳಿ ನಮಸ್ಕಾರ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.